ಪಂಚಪಾಡದ ಪುಷ್ಪ ಸೃಷ್ಟಿ. ಕಂಡು ಚೋದ್ಭವದ ಸುಂದರ ಸೃಷ್ಟಿ. ಇಂದು ಬಸವ ಜಯಂತಿ. ಬಸವೇಶ್ವರ ಪೂಜೆಗೆಂದು ಬಣ್ಣ ಬಣ್ಣದ ಸೀರೆ ಉಟ್ಟ ಬಸವಿ ರೂಪದ ಹೆಣ್ಣುಗಳು ಒಂದೊಂದಾಗಿ ಬರುತ್ತವೆ. ನಾನೀಗ ಕೆರೆಯ ಏರಿ ಗಿಡದ ಪಕ್ಕದಲ್ಲಿ ಕುಳಿತು ಕೈಗೆ ಸಿಕ್ಕ ಸಿಕ್ಕ ಹೆಣ್ಣುಗಳನ್ನು ಕಾಮ ತೃಪ್ತಿಯಾಗುವವರೆಗೂ ಕಾಮಿಸಿ ಕೈ ಬಿಡುವುದೇ ನನ್ನ ಕೆಲಸ. ಈ ಸಮಾಜದಲ್ಲಿ ಸತ್ಯವನ್ನೇ ನಂಬಿದ ಮೂರ್ಖರು ಕತ್ತಲೆ ಕೋಣೆಗೆ ಬಿದ್ದು ಒದ್ದಾಡುತ್ತಾರೆ. ಸತ್ಯ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ನರಳುತ್ತಾ ಹೊರನಾಡುತ್ತಿದೆ. ನಿನ್ನ ವೃತ್ತಿಯಲ್ಲಿ ಪಾಲುಗಾರನಾದ ನನಗೆ ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಭಾಷೆ ಕೊಟ್ಟು ನೀನು ನನ್ನ ಆಸೆಗೆ ಕಾಸಿ ಮಾಡಿದ್ದೆಯಾದರೆ ನಿನ್ನನ್ನು ನುಚ್ಚು ನೂರು ಮಾಡಿ ಕೊಚ್ಚಿ ಹಾಕುವೆ. ನಾಡಿನಲ್ಲಿದ್ದನಾಡಿದರು ಈ ಅರಣ್ಯಕ್ಕೆ ಆಗಮಿಸಲು ಕಾರಣ ಮತ್ತೇನಿಲ್ಲ ನರೇಂದ್ರ. ದೇವೇಗೌಡರು ಬಂದೂಕ್ರಿ ನೀವಲ್ಲಿಗಂತ 2 ದಿವಸ ಮನೆಗೆ ಬಂದಿರಲಿಲ್ಲ, ಹಾಗೆ ಬೇಜಾರಾಗಿತ್ತು. ನಿಮ್ಮ ಭೇಟಿ ಮಾಡೋಂತ ಬಂದು ಈಗ ಅದೇನೋ ಬೆಂಗಳೂರಿಂದ ಅವರ ಸ್ನೇಹಿತನೊಬ್ಬ ಟೆಲಿಗ್ರಾಮ್ ಕೊಟ್ಟಿದ್ದಾನಂತೆ. 2 ದಿನದಲ್ಲಿ ಬರ್ತೇನೆ ಎಂದು ನನಗೆ ಫೋನ್ ಮಾಡಿ ಬೆಂಗಳೂರಿಗೆ ಹೋಗಿದ್ದಾರೆ. ಅದಿರ್ಲಿ ಜೀವನ್, ಗೌಡ್ರು ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಾರೋ ಅಥವಾ? ಡೋಂಟ್ ವರಿ ಮಿಸ್ಟರ್ ನರೇಂದ್ರ. ಕುಡಿಯಲು ಹೆಂಡ, ತಿನ್ನಲು ಕಂಡ. ಮನಸ್ಸಿಗೆ ಬೇಜಾರಾದರೆ ಮನವನ್ನ ತಣಿಸಲು ಸೌಂದರ್ಯದ ಸುಂದರಿಯರೇ ನನ್ನ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಅವರು ನನ್ನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುತ್ತಾರಂತೆ. ಅಂದರೆ ತಮ್ಮ ಸಹೋದರಿ ದುರ್ಗರನ್ನ ನನಗೆ ಕೊಟ್ಟು ಮದುವೆ ಮಾಡುತ್ತಾರಂತೆ. ಜೀವನ್ ಮಹಾಶಾಣಾಕ್ಷನಯ್ಯ, ನೀನು 16 ವರ್ಷಗಳಿಂದ ಪ್ರಯತ್ನ ಪಟ್ಟರು ಆಗದ ಕಾರ್ಯವನ್ನು ಕೇವಲ 4 ದಿನಗಳಲ್ಲಿ ಸಾಧಿಸಿದ ನೀನು ಅಸಾಮಾನ್ಯ. ಅದು ಹೇಗೆ? ನೋಡು ಜೀವನ್, ಆ ಸುಂದರಿಗಾಗಿ ನನ್ನ ಸ್ನೇಹಿತನೊಬ್ಬ ತನ್ನ ಸರ್ವಸ್ವವನ್ನೇ ಆದಷ್ಟು ಆ ಗೌಡನಿಗೆ ಅರ್ಪಿಸಿದ್ದಾನೆ. ಅಂತಹದ್ರಲ್ಲಿ ಆ ದೇವೇಗೌಡನಂತ ಕಲ್ಲಿನಂತ ಹೃದಯದಲ್ಲಿ ನಿನ್ನ ಬಯಕೆಯ ಬೀಜವನ್ನು ಬಿತ್ತಿ ಫಸಲಿಗಾಗಿ ಪ್ರಯತ್ನಿಸುತ್ತಿರುವಿ ಎಂದರೆ ಚತುರನಯ್ಯ ನೀನು. ಅದಕ್ಕೆಂದು 70,000 ಜೈಲಿಗೆ ಕೊಟ್ಟು ನಿನ್ನನ್ನು ಕರೆದೊಯ್ದಿದ್ದಾನೆ. ನರೇಂದ್ರ, ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ. ಈ ಶ್ರೀಮಂತರೆಂದರೆ ಬೂದಿ ಮುಚ್ಚಿದ ಕೆಂಡ ಬಿದ್ದ ಹಾಗೆ. ಕೆಂಡವೆಂದು ತಿಳಿದು ಅದನ್ನ ಮುಡಿಯಲ್ಲಿ ಕಟ್ಟಿಕೊಂಡರೆ ಅನಾಹುತ ಎಂಬ ಹಾವು ಕಚ್ಚದೆ ಬಿಡಲಾರದು. ಜೀವನ್, ಆ ಹಾವು ಕಚ್ಚುವ ಮುನ್ನವೇ ಪುಂಗಿಯನ್ನು ಉದಿ ಆ ಹಾವು ಆಡಿಸುವ ಜೋಡಿ ಹಾವುಗಾರರು ನಾವಾಗಬೇಕು. ಸತ್ಯವನ್ನ ಹೇಳಿದ ಮಿಸ್ಟರ್ ನರೇಂದ್ರ. ಇನ್ನು ಮೇಲೆ ನೋಡುತ್ತಿರೋ ಈ ಜೀವನ ಜಿತ್ತಿನ ದುರಂತವನ್ನ. ಜೀವನ್, ಹೌದು ಜೀವನ್. ನರೇಂದ್ರ, ನಾವಿಬ್ಬರು ಒಂದೇ ನಾಣ್ಯದ 2 ಮುಖಗಳಾಗಬೇಕು. ನಾನು ಕಡ್ಡಿ ಕೀರಿದ್ರೆ ನೀನು ಪೆಟ್ರೋಲ್ ಸುರಿಬೇಕು, ನಾನು ಕರೆಕ್ಷನ್ ಕೊಟ್ಟರೆ ನೀನು ಬಟನ್ ಹಾಕಬೇಕು. ಅಂದಾಗ ನಮ್ಮಿಬ್ಬರ ಹೃದಯದ ಬಾನು ಹಸನಾಗುವುದು. ಹೇಗಿದೆ ನನ್ನ ಐಡಿಯಾ? ವೆರಿ ಗುಡ್ ಐಡಿಯಾ ಜೀವನ್. ಆದರೆ ನನಗೆ ಒಂದೇ ಒಂದು ಅನುಮಾನ. ಏನು ಅನುಮಾನವೇ? ಹೌದು, ನಿನ್ನ ಈ ರೌಡಿಸಂ ಗುಂಡಾದನಿಗೆ ಬಲವಾದ ಕಾರಣವಿರಬೇಕಲ್ಲವೇ? ಕಾರಣ ನರೇಂದ್ರ, ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಆ ಬಾರ್ನಲ್ಲಿ ಡ್ರಿಂಕ್ಸ್ ಮಾಡೋಕೆ ಹೇಳ್ತೇನೆ.